ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಲವ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊಳಕೆ ಕಟ್ಟೋದು ಹೆಂಗೆ ಅಂತ ನಾನು ಪರ್ಫೆಕ್ಟಾಗಿ ಮೊಳಕೆ ಬರೋ ಥರ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಮೊಳಕೆ ಕಟ್ಟೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು 1 ಕಪ್ ಆಗುವಷ್ಟು ನಾನು ಹುಳಿಕಾಳನ್ನ ಸೇರಿಸ್ಕೊತಿದ್ದೀನಿ. ಅದೇ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ಅಲಸಂದಿ ಕಾಳು, ಅದೇ ಕಪ್ಪಲ್ಲೇ ನಾನು ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ 1 ಕಪ್ ಆಗುವಷ್ಟು ನಾನು ಹೆಸರು ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಬಟಾಣಿ ಸೇರಿಸ್ತಾ ಇದ್ದೀನಿ. ಈ ಬಟಾಣಿ ಆಪ್ಷನಲ್ಲು, ಇದೇನು ಒಂದೇ ದಿನದಲ್ಲೇ ಮೊಳಕೆ ಅಂತೂ ಬರಲ್ಲ. ನಾನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಎಲ್ಲ ಕಾಳನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು 8 ಟೈಮ್ ಇದನ್ನು ವಾಶ್ ಮಾಡಿಬಿಟ್ಟು ನಾನು ಇದನ್ನು ಓವರ್ ನೈಟ್ ನೆನೆಯೋಕೆ ಬಿಡ್ತೀನಿ. ಮಿನಿಮಮ್ ಅಂದರೂ 8 to 10 ಅವರ್ಸ್ ಅಂತೂ ಕಾಳು ಚೆನ್ನಾಗಿ ನೆನೆಯಬೇಕು. ಕಾಳು ಯಾವಾಗ ಚೆನ್ನಾಗಿ ನೆನೆಯುತ್ತೋ ಆವಾಗ ಮೊಳಕೆ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಇದು ನೆಕ್ಸ್ಟ್ ಡೇ ಮಾರ್ನಿಂಗು ತುಂಬ ಕಾಳು ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಇದನ್ನು ಸ್ಟೈನ್ ಮಾಡ್ಕೊತೀನಿ. ನಿಮಗೆ ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ನೆನೆಸಿ, ಇನ್ನೂ ಚೆನ್ನಾಗಿ ಕಾಳು ಮೊಳಕೆ ಬರುತ್ತೆ. ಇದು ನೀರೆಲ್ಲ ಚೆನ್ನಾಗಿ ಸ್ಟೈನ್ ಆದಮೇಲೆ ನಾನು ಇಲ್ಲೊಂದು ಬಟ್ಟೆ ತೊಗೊತಾ ಇದ್ದೀನಿ. ಅದಕ್ಕೆ ಈ ಕಾಳುಗಳನ್ನೆಲ್ಲ ಸೇರಿಸಿ ಇದನ್ನು ನಾನು ಕಟ್ಟಿ ಇಡ್ತಾ ಇದ್ದೀನಿ. ನಾನು ಈ ಥರ ಕ್ಲಾತ್ನ ಕಟ್ಟಿ ಇಡ್ತಾ ಇದ್ದೀನಿ. ಮಿನಿಮಮ್ 24 ಅವರ್ಸ್ ಬೇಕು ಮೊಳಕೆ ಬರೋದಕ್ಕೆ. ಫ್ರೆಂಡ್ಸ್, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ. ನೀವು ಕಾಳುಗಳನ್ನ ಚೆನ್ನಾಗಿ ನೆನೆಸಿದಷ್ಟು ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಮೊಳಕೆ ಕಟ್ಟಿರೋ ಕಾಳುಗಳು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ವಾರಕ್ಕೊಂದ್ಸಲಿನಾದರೂ ಈ ಥರ ಮೊಳಕೆ ಕಟ್ಕೊಂಡು ಸಾಂಬಾರು, ಪಲ್ಯ ಈ ಥರ ಏನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ ಮನೆಯಲ್ಲೇ ಎಷ್ಟು ಈಸಿಯಾಗಿ ನಾವು ಕಾಳುಗಳನ್ನ ಮೊಳಕೆ ಕಟ್ಕೋಬೋದು ಅಂತ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.